ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತಬೇಟೆ ಆರಂಭಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಮತ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಮತಯಾಚನೆ ಮಾಡ್ತಾ ಇದ್ದಾರೆ. ಬಡವರು ರೈತರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಅತಿಕ್ರಮಣ ಸಮಸ್ಯೆ ಬಹಳಷ್ಟು ತಾರಕಕ್ಕೇರ್ತಾ ಇದೆ. ಬಹಳಷ್ಟಿದೆ ಈ ಸಮಸ್ಯೆ. ಈ ಸಮಸ್ಯೆಯನ್ನು ಬಗೆಹರಿಸುವುದು ನಮ್ಮ ಗ್ಯಾರಂಟಿಯಲ್ಲಿ ಒಂದಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಅಂಜಲಿ ನಿಂಬಾಳ್ಕರ್ ಕೂಡ ಒಂದು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಕೂಡ ಸಾಕಷ್ಟು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಈ ನಡುವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಅತಿಕ್ರಮಣ ಮಾಡ್ತಾ ಇರುವಂತಹ ಸಮಸ್ಯೆ ಬಹಳಷ್ಟು ಜಾಸ್ತಿಯಾಗಿದೆ. ಹೀಗಾಗಿ ಈ ಸಮಸ್ಯೆಯನ್ನು ಬಗೆಹರಿಸುವುದು ನಮ್ಮ ಒಂದು ಗ್ಯಾರಂಟಿಯಲ್ಲಿ ಒಂದಾಗಿದೆ ಅಂತ ಅಂಜಲಿ ನಿಂಬಾಳ್ಕರ್ ಮಾತನಾಡಿದ್ದಾರೆ. ಇದು ಮುಖ್ಯವಾಗಿ ಬಡವರಿಗೆ ಇವರು ಇನ್ನೂ ಬಡವರು ಮಾಡಲಿಕ್ಕೆ ಮಾಡ್ತಿದ್ದಾರೆ ಬಿಜೆಪಿ ಪಕ್ಷ ಮತ್ತೆ ಬಿಜೆಪಿ ಸರ್ಕಾರ. ಇದು ಎಲ್ಲಿ ಒಂದು ಫುಲ್ ಸ್ಟಾಪ್ ಮಾಡಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ನಾವು ಮೇಲೆ ಕೇಂದ್ರದಲ್ಲಿ ಸ್ಥಾಪನೆ ಮಾಡಿದ ಮೇಲೇನೆ ಆಗ್ತದೆ. ಇಲ್ಲಾಂದ್ರೆ ಕಳೆದ 10 ವರ್ಷ ತಾವು ಎಲ್ಲರೂ ನೋಡಿರ್ಬೇಕು. ಬರೀ ಜಾತಿ ಧರ್ಮ, ಬರೀ ಹಿಂದುತ್ವ, ಬರೀ ಸುಳ್ಳು ಮಾಹಿತಿ, ಬರೀ ಸುಳ್ಳು ಭರವಸೆ, ಇದರ ಮೇಲೆ ಅವರು ಜನರ ತಪ್ಪು ದಿಶೆ ತೋರಿಸಿ ಬೇರೆ ಬೇರೆ ದಾರಿಗೆ ಕರ್ಕೊಂಡು ಹೋಗಿ ಈ 10 ವರ್ಷದಲ್ಲಿ ಒಂದು ಕೆಲಸ ಜನರ ಪರಕಡೆ ಮಾಡಿಲ್ಲ. ಗ್ಯಾರಂಟಿ ಬಗ್ಗೆ ತಿಳಿಸಿದ್ದಾರೆ. ಗ್ಯಾರಂಟಿ ನಿಮ್ ಎಲ್ಲ ಮನೆ ಮುಗಿಸ್ತಾ ಇದೆ. 4,500 ಇಂದ 5,000 ತನಕ ನಿಮ್ ಎಲ್ಲರಿಗೆ ಪ್ರತಿಯೊಂದು ತಿಂಗಳ ಬರ್ತಾ ಇದೆ. ಇದು ಬಿಟ್ಟು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಸ್ಥಾಪನೆ ಆಗಿದ ಮೇಲೆ ಪಂಚ ನ್ಯಾಯ ಕೂಡ ಯೋಜನೆ ಜಾರಿ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಆ ಪಂಚ ನ್ಯಾಯದಲ್ಲಿ ಮುಖ್ಯವಾಗಿ